ನೋಡಿ, ನಮ್ಮ ಮನೆ ಹತ್ರ ಬಂದು ಮನೆ ಮೇಲೇ ಗಲಾಟೆ ಮಾಡಿ ನಮ್ಮನ್ನೇ ಇದು ಮಾಡಿಬಿಟ್ಟು ಇಲ್ಲೇ ಅವರೇ ಫೈರ್ ಮಾಡಿರೋಂಥದ್ದು ಇಡೀ ಎಲ್ಲ ಮೀಡಿಯಾನೇ ಸಾಕ್ಷಿ. ನೀವು ಬೇರೆ ಯಾರೂ ಬೇಕಾಗಿಲ್ಲ ಇದಕ್ಕೆಲ್ಲದೂ ಕೂಡ ನಾನು ಕೇರ್ ಮಾಡೋನಲ್ಲ. ನಾನು ಇವತ್ತು ಪೊಲೀಸರು ಮನಸ್ಸಾಕ್ಷಿ ಅನ್ನೋದಿದ್ದರೆ ಕಾನೂನು ಕಾಪಾಡುವಂಥ ದೃಷ್ಟಿಯಲ್ಲಿ ನಾರಾ ಭರತ್ ರೆಡ್ಡಿಯನ್ನು ಅವ್ರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವ್ರನ್ನ ತಕ್ಷಣ ಬಂಧನ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಈ ರೀತಿ ಏನು ನಮ್ಮ ರಾಮ್ಲೂರು ಹೇಳಿದಾಗೆ ಸಿನಿಮಾ ಸ್ಟೈಲ್ ರಾಜಕಾರಣಿಗಳಿಗೆ ಮತ್ತು ಏನು ಜನಪ್ರೀತಿ ಕಳ್ಕೊಂಡ್ಬಿಟ್ಟು ಇಂಥ ಒಂದು ದಬ್ಬಾಳಿಕೆಗಳ ಮೂಲಕ ನಮ್ಮ ಇಡೀ ಹಿಂಬಾಲಿಕರನ್ನು ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ರೋಡ್ಗೆ ಚೇರ್ಗಳು ಹಾಕೊಂಡು ಕುತ್ಕೊಂಡ್ಬಿಟ್ಟು ಬ್ಯಾನರ್ ಕಟ್ಟಿ ಅಲ್ಲೇ ಅವ್ರ ಮನೆ ಮೇಲೆ ದಬ್ಬಾಳಿಕೆ ಮಾಡಿ ಬರ್ತೀವಿ ಅಂತಂದರೆ ಇಡೀ ನಗರದ ಜನರನ್ನು ವ್ಯಾಪಾರಸ್ಥರನ್ನ ಹೆದರಿಸಿ ಅವ್ರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ದೌರ್ಜನ್ಯದಿಂದ ದಬ್ಬಾಳಿಕೆಯಿಂದ ಒಂದು ಆಸ್ತಿಗಳು ಮಾಡ್ಕೋಬೇಕು, ಸಂಪಾದನೆ ಮಾಡ್ಕೋಬೇಕು ಮತ್ತು ರಾಜಕೀಯ ಕೊನೆಗಾಳ್ತಾ ಇದ್ದೀವಿ, ಜನರು ಪ್ರೀತಿ ಕಳ್ಕೊತಾ ಇದ್ದೀವಿ ಅನ್ನೋಂಥ ಭಯದ ವಾತಾವರಣದಲ್ಲಿ ಆ ಕ್ರಿಮಿನಲ್ಸ್ ಮಾಡಿರುವಂಥ ಕೆಲಸಕ್ಕೆ ಆ ತಂದೆ ಮಗನ ಇಬ್ಬರನ್ನ ತಕ್ಷಣ ಅರೆಸ್ಟ್ ಸೇರ್ಕೊಂಡಂಥ ಟೈಮಲ್ಲಿ ಈ ಬಂದಂಥ ಸುದ್ದಿ ಏನೋ ಅನಾಹುತ ಆಗಿದೆ ಅನ್ನೋಂಥದ್ದು. ನಾನು ಸಾಹೇಬ್ರು ಎಲ್ಲರೂ ಕೂಡ ಹೇಳಿದೆ, ನೋಡ್ರಿ ಯಾವುದು ಕೂಡ ಮುಚ್ಚಿಡೋಕ್ಕಾಗಲ್ಲ. ಕಾನೂನಲ್ಲಿ ಎಲ್ಲದೂ ಕೂಡ ನಾವು ಏನೇ ತಪ್ಪು ಮಾಡಿದ್ರು ಕೂಡ ಕಾನೂನಲ್ಲಿ ಅದಕ್ಕಾದಂಥ ಶಿಕ್ಷೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಘಟನೆ ಆಗಿರಲಿ ನೋಡ್ರಿ, ಯಾರು ಕೂಡ ಈ ರೀತಿ ಘಟನೆ ಆಗ್ತತೆ, ಯಾರಿಗೋ ಒಬ್ಬರಿಗೆ ಜೀವಕ್ಕೆ ತೊಂದರೆ ಆಗುತ್ತಂದ್ರಿಗಿನ ಯಾರು ಕೂಡ ಆ ರೀತಿ ಒಪ್ಪಂಥ ವ್ಯಕ್ತಿಗಳು ಎಲ್ಲ ರೀ. ನೋಡ್ರಿ, ಈಗಿದ್ದಂಥ ವಾತಾವರಣದಲ್ಲಿ ಅವರು ಫೋರೆನ್ಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಯಾರಿಂದ ಗುಂಡ ಹಾರಿಸಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ತನಿಖೆ ಆಗಲಿ, ತನಿಖೆ ಆದಂಥ ಟೈಮಲ್ಲಿ ಯಾರ ಮೇಲೆ ಕ್ರಮ ತಗೊಂಡ್ರೆ ತಗೊಳ್ಳಿ. ನೋಡ್ರಿ ನಾನು ಹೇಳೋದಿಷ್ಟೇ, ಅವ್ರ ಪಾರ್ಟಿ ಅವ್ರು ಸತ್ಯವಂತರು, ನಮ್ಮ ಪಾರ್ಟಿಗೆ ನಾವು ಸತ್ಯವಂತರು. ಕಾನೂನು ಯಾರು ಪರವಾಗಿ ಮಾಡಲ್ರಿ. ಇವತ್ತು ಸತ್ತಂತವರು ಏನನ್ನ ಅಕಸ್ಮಾತ್ ಇನ್ನು ನನಗೆ ಗೊತ್ತಿಲ್ಲ ರೀ, ಸತ್ತಿದ್ರೋದು ಕೂಡ ಗೊತ್ತಿಲ್ಲ. ಅಕಸ್ಮಿತವಾಗಿ ಸತ್ತಾರಂತೇಳಿ ಅಫಿಷಿಯಲ್ ವರದಿ ಕೂಡ ಇಲ್ಲಿ ತನಕ ಆಗಿಲ್ಲ. ಅಕಸ್ಮಿತವಾಗಿ ಏನನ್ನ ಗೊತ್ತಾದರೆ ಕೂಡ ತನಿಖೆ ಆಗಲಿ. ನೋಡ್ರಿ, ಈ ತನಿಖೆ ಫೋರೆನ್ಸಿ ಇದೆ, ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಯಾವ ಒಂದು ಸೆಕೆಂಡಲ್ಲಿ ಕಂಡುಹಿಡಿಬೋದು. ಯಾರಿಂದನೇ ಆಗಿರಲಿ. ನೋಡ್ರಿ, ನನಗೆ ಗೊತ್ತಿರೋಂಥ ಪ್ರಕಾರ ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ. ನಮ್ಮ ಹತ್ರ ಇರೋದು ಯಾರಿದ್ದಾರೆ, ಸರ್ಕಾರಿ ಗನ್ಮ್ಯಾನ್ಗಳು 2 ಇದ್ದಾರೆ ರೀ. ಇವ್ರು ಜನಾರ್ದನ್ ರೆಡ್ಡಿ ಹತ್ರ 4 ಮಂದಿ ಇದ್ದಾರೆ ರೀ. ಅವ್ರು ಬಿಟ್ಟರೆ ಬೇರೆ ಯಾರು ಫೈರ್ ಮಾಡಕ್ಕೆ ಸಾಧ್ಯ ಇಲ್ಲ ರೀ. ಬೇಕಾದ್ರೆ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ, ಎಷ್ಟು ಕೊಟ್ಟಿದ್ರು ಬುಲೆಟು, ನಂಬರು, ರಿವಾಲ್ವರು, ಆ ರಿವಾಲ್ವರಿಂದ ಯಾರವರಿದೆ ಎಲ್ಲ ಕೂಡ ಸುದ್ದಿ ಆಗ್ತತ್ರಿ. ಯಾವ್ದು ಕೂಡ ಮುಚ್ಚಿಡಕ್ಕಾಗಲ್ಲ. ಈಗ ಯಾವ ಕೂಡ ಮುಚ್ಚಿಡಕ್ಕಾದ್ರೆ ಅವ್ನು ಫೂಲ್ ಅಂತಾರೆ. ಮುಚ್ಚಿಡಕ್ಕೆ ಅವ್ರು ಹೇಳ್ತಾ ಇದ್ದಾರಂತ್ರಿ, ಇಲ್ಲ ರೀ ನಮ್ಮ ಕಡೆಯಿಂದ ಗುಂಡ ಹಾರಿಸಿರೋಕನ್ನ ಸತ್ತೋಗಿದಾರ ಅಂತೇಳಿ, ನಮ್ಮ ಕಾರ್ಯಕರ್ತನ ಸಾವಾಗಿದೆ ಅಂತೇಳಿ. ನೋಡ್ರಿ, ನಾವು ಸಾವು ಬಯಸಿದಂಥವ್ರಲ್ಲ, ನಾವು ಇದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತದಂತ ಅಂದ್ಕೊಂಡಿದ್ದಂಥವ್ರಲ್ಲ. ಈಗಿರೋಂಥ ಪರಿಸ್ಥಿತಿಯಲ್ಲಿ ಅವ್ರ ಶಾಸಕರು ಹೇಳ್ತಾ ಇದ್ರಂತೆ, ಇಲ್ಲ ಅವ್ರ ಮನೆ ಸುಡ್ತಾ ಇದ್ದಾರೆ ಅಂತ. ಕಲ್ಚರ್ ನೋಡಿಸ್ತೆ ನಮ್ಮ ಕಡೆಯಿಂದ ತಪ್ಪಾಗಿದ್ರಿಗಿನ ಬೇಕಾದ್ರೆ ಪೊಲೀಸರು ಇದ್ದಾರೆ, ಫೋರೆನ್ಸ್ ಇದೆ, ಕಂಡಿಡ್ಲಿ. ನಾವೇನು ಬೇಡ ಅನ್ನೋಕೆ ಹೋಗಲ್ಲ. ಸರ್ಕಾರ ಕೊಟ್ಟಂಥ ಇದು ಗನ್ಮ್ಯಾನ್ಗಳಿದ್ರೆ ಅವ್ರ ಕಡೆ ಕೊಟ್ಟಂಥ ಗುಂಡುಗಳು ಲೆಕ್ಕ ಇರ್ತಾವ, ರಿವಾಲ್ವರ್ ಲೆಕ್ಕ ಇರ್ತಾವ, ಯಾಕಂದ್ರೆ ಫೈರ್ ಆಗಿದೆ ಗೊತ್ತಿರ್ತಾರೆ. ಅವ್ರಿಗೆ ಏನನ್ನ ಇವತ್ತು ಯಾರು ಸತ್ತಾರ, ಅವ್ರಿಗೇನ ನಾವು ಬಾಡಿಯಲ್ಲಿ ಹೋದಂಥ ಬುಲೆಟಿನ ಅದು ಎಲ್ಲ ಕೂಡ ಇದ್ದೇ ಇರ್ತಾವ್ರಿ. ಹಂಗಾಗಿ